ಮಳೆಗಾಲದಲ್ಲಿ ಬರುವಂತಹ ಶೀತ, ಕೆಮ್ಮು, ಜ್ವರಕ್ಕೆ 50 ಮನೆಮದ್ದುಗಳು. 1. ತುಳಸಿ ಕಷಾಯ. 7 ರಿಂದ 8 ತುಳಸಿ ಎಲೆ, ಶುಂಠಿ, ಜೀರಿಗೆ ಹಾಕಿ ಕುದಿಸಿ ಸೇವಿಸಿ. 2. ಶುಂಠಿ ಕಷಾಯ. ಹಸಿವು ಕಡಿಮೆ ಆಗಿದ್ದರೆ ಈ ಕಷಾಯ ಸಹಾಯಕ. 3. ಬೆಲ್ಲ ಶುಂಠಿ ಮಿಶ್ರಣ, ಕೆಮ್ಮಿಗೆ ಉತ್ತಮ. 4. ಮೆಣಸು ಸಾರು, ತಲೆ ಬೇದಿಗೆ, ಶೀತ ನಿವಾರಣೆಗೆ. 5. ಅರಿಶಿನ ಹಾಲು, ಆಂಟಿಸೆಪ್ಟಿಕ್ ಗುಣ. 6. ಅಜ್ವನ್ ಕಷಾಯ, ಗಂಟಲು ನೋವಿಗೆ. 7. ಮೆಂತ್ಯೆ ನೀರು, ಜೀರ್ಣಕ್ರಿಯೆ ಹಾಗೂ ತಾಪಕ್ಕೆ ಉಪಯುಕ್ತ. 8. ಮೆರಿಚ ಕಷಾಯ, ಕರಿಮೆಣಸು, ಜೀರಿಗೆ, ಬೆಲ್ಲದಿಂದ ತಯಾರಿಸಿದ ಕಷಾಯ. 9. ತುಳಸಿ, ಅರಿಶಿನ, ಬೆಲ್ಲ ಕಷಾಯ, ಶೀತ ಜ್ವರಕ್ಕೆ ನೈಸರ್ಗಿಕ ಪರಿಹಾರ. 10. ಗಸಗಸೆ ಪಾಯಸ, ಉತ್ತಮ ನಿದ್ರೆಗೆ, ಉಷ್ಣ ಕಡಿಮೆ ಮಾಡುವಂತೆ. 11. ಕಡುಬು ಸಾರು, ಶೀತದ ಲಘು ಆಹಾರ. 12. ಬೆಳ್ಳುಳ್ಳಿ ಸಾರು, ಆಂಟಿ ವೈರಲ್ ಗುಣ. 13. ಮೀನು ನೀರು, ಚಿಕ್ಕ ಗೋಧಿ ಸಾರು, ತಂಪು ಪ್ರದೇಶಕ್ಕೆ ಸೂಕ್ತ. 14. ಅಗಸೆ ಬೀಜ ಕಷಾಯ, ಫ್ಲಾಕ್ಸ್ ಸೀಡ್ಸ್ ಡ್ರಿಂಕ್, ದೇಹ ತೇವಾಂಶ ಉಳಿಸಲು. 15. ಸಾಸಿವೆ ಬೇವು ಕಷಾಯ, ತೀವ್ರ ಶೀತ ನಿವಾರಣೆಗೆ. 16. ಮಧು ಶುಂಠಿ ಪೇಸ್ಟ್, ಕೆಮ್ಮಿಗೆ ಸಿಹಿ ಮದ್ದು. 17. ಮಧು ಕಾಳು ಮೆಣಸು, ಗಂಟು ನಿವಾರಣೆಗೆ. 18. ಬಿಸಿ ನೀರು, ಮೂಗು ಬಾಯಿ ಮುಚ್ಚಿಕೊಳ್ಳುವಿಕೆ ನಿವಾರಣೆ. 19. ತಲೆ ಮೇಲೆ ಬಿಸಿ ನೀರಿನ ಪುಟ್ಟಿ, ಜ್ವರಕ್ಕೆ ಉಪಶಮನ. 20. ಮೂಗು ಉಗಿಯಲು ಉಪ್ಪು ನೀರಿನ ಉಗುಪು, ಮೂಗು ಬಿಳುಕು ನಿವಾರಣೆಗೆ. 21. ಹೆದ್ದಾರಿ ಕೊಲೆ ಕಷಾಯ, ಹಸಿವು ಕೆಮ್ಮು ಕಡಿಮೆಯಾಗುತ್ತದೆ. 22. ಮಕ್ಕಳಿಗೆ ಚಿಕ್ಕ ತುಪ್ಪ ಉರಿಸಿದ ಶುಂಠಿ ಪೇಸ್ಟ್, ಶೀತ ನಿವಾರಣೆಗೆ. 23. ಕಡಲೆ ಹಿಟ್ಟು, ಶುಂಠಿ, ಹಾಲು, ಶಕ್ತಿಯ ಮಿಶ್ರಣ. 24. ನಿಂಬೆ ಹೆಸರುಬೇಳೆ ಪಾಯಸ, ಜೀರ್ಣಕ್ರಿಯೆ ಸುಧಾರಣೆಗೆ. 25. ಬಿಸಿ ಕಾಫಿ, ತುಳಸಿ ಎಲೆಗಳು, ತಾತ್ಕಾಲಿಕ ತಾಪ ನಿವಾರಣೆಗೆ. 26. ಕಸಾಯಿ ಔಷಧ, ಅಯ್ಯಂಗಾರ್ ಆಯುರ್ವೇದಿಯ ಸಿದ್ಧ ಪೌಡರ್ಗಳಿಂದ. 27. ಹಸಿರು ಮೆಣಸು ಸಾರು, ಗಂಟುಗಳಿಗೆ. 28. ದ್ರಾಕ್ಷಿ ಹಣ್ಣು, ಬಿಸಿ ನೀರು, ಕೆಮ್ಮು ನಿವಾರಣೆಗೆ. 29. ಪುದೀನ, ತುಳಸಿ, ಬೆಲ್ಲ ಕಷಾಯ, ಉಸಿರಾಟ ಸುಲಭ. 30. ಹಳದಿ ಉಪ್ಪು ಗಾರ್ಗಲ್, ಸೋಂಕು ನಿವಾರಣೆಗೆ. 31. ಹತ್ತಿ ಬಟ್ಟೆ ಧರಿಸಿ ಚಳಿಯಿಂದ ರಕ್ಷಣೆ. 32. ಕಾಲಿಗೆ ಚಪ್ಪಲಿ ಹಾಕುವುದು, ಹಿಮದಿಂದ ರಕ್ಷಣೆ. 33. ಬಿಸಿಯಾದಾಗಷ್ಟೇ ಮಾತ್ರವೇ ಬಿಸಿ ಆಹಾರ ಸೇವಿಸಬೇಕು. 34. ದಿನಕ್ಕೆ 3 ರಿಂದ 4 ಲೀಟರ್ ನೀರು ಕುಡಿಯಬೇಕು. 35. ರಾತ್ರಿಯಲ್ಲಿ ಹೆಚ್ಚು ನೀರು ಕುಡಿಯದೆ ಮಲಗುವುದು. 36. ಕಾಫಿ ಅಥವಾ ಟೀ ಕಡಿಮೆ ಸೇವಿಸಬೇಕು, ಡಿಹೈಡ್ರೇಟ್ ತಪ್ಪಿಸಲು. 37. ಆಹಾರ ಜೀರ್ಣವಾಗುವಷ್ಟರ ಮಟ್ಟಿಗೆ ಮಾತ್ರ ಸೇವನೆ. 38. ನಿದ್ರೆ ಸಾಕಾಗಿ ಇರಬೇಕು, ಕನಿಷ್ಠ 7 ಗಂಟೆ. 39. ಉದ್ದಗಲದ ಸ್ನಾನ ತಪ್ಪಿಸಬೇಕು, ವಿಳಂಬ ಶೀತವಾಗಬಹುದು. 40. ದೇಹ ಬಿಸಿಯಾಗಿರಲು ಸೂಕ್ತವಾದ ಉಡುಪು ಧರಿಸಬೇಕು. 41. ಆರಂಭಿಕ ಶೀತದಲ್ಲಿ
ವಿಪರೀತ ಬಿಸಿ ಆಹಾರ ಸೇವಿಸಬಾರದು. 42. ಮೆಂತ್ಯದ ಅನ್ನ ತುಪ್ಪದ ಜೊತೆಗೆ ಸೇವಿಸಿ ಶಕ್ತಿ ಪೂರೈಸಬಹುದು. 43. ತೀವ್ರ ಶೀತಕ್ಕೆ ಬಿಸಿ ನೀರಿನಲ್ಲಿ ಕೈಕಾಲು ನೆನೆಸುವುದು ಸಹಾಯಕ. 44. ಚಳಿಯ ಆವರಣದಲ್ಲಿ ಯೋಗ ಅಥವಾ ಸ್ನಾನ ತಕ್ಷಣ ಮಾಡಬಾರದು. 45. ವೈದ್ಯರ ಸಲಹೆ ಇಲ್ಲದೆ ತೀವ್ರ ಜ್ವರದ ವೇಳೆ ಪೇನ್ ಕಿಲ್ಲರ್ ಸೇವಿಸಬಾರದು. 46. ಬಿಸಿ ಉಪ್ಪಿನ ನೀರಿನಲ್ಲಿ ಕಾಲು ನೆನೆಸುವುದು. 47. ಹಸಿವು ಇಲ್ಲದಿದ್ದರೆ ಬಿಸಿ ಸಾರು ಅಥವಾ ಅನ್ನ ಮಿಶ್ರಿತ ಸೂಪ್ ಮಾತ್ರ ಸೇವನೆ. 48. ತೀವ್ರ ಕೆಮ್ಮಿಗೆ ವೈದ್ಯಕೀಯ ಸಿರಪ್ ಬಳಸುವುದು ಉತ್ತಮ. 49. ಮೂಗು ತುಂಬಿದರೆ ಶೀತದ ಪೆಡ್ಸ್ ತೆಗೆದುಕೊಳ್ಳುವುದು. 50. ಇನ್ನು ಬಿಗಿಯಾದ ಶ್ವಾಸಕಷ್ಟ 3 ದಿನಕ್ಕಿಂತ ಹೆಚ್ಚು ಜ್ವರ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು. ಮಳೆಗಾಲದಲ್ಲಿ ಬರುವ ಶೀತ ಕೆಮ್ಮು ಜ್ವರ ಸಾಮಾನ್ಯವಾದರೂ ಸರಿಯಾದ ಆರೈಕೆ ಇಲ್ಲದಿದ್ದರೆ ಗಂಭೀರವಾಗಬಹುದು. ಮನೆಮದ್ದುಗಳು ಉಪಯೋಗವಾಗುವುದರೂ ಆರೋಗ್ಯದಲ್ಲಿ ಬದಲಾವಣೆ ಕಂಡರೆ ತಕ್ಷಣ ವೈದ್ಯ ಸಲಹೆ ಅವಶ್ಯಕ.